ಬಿ ಜೆ ಪಿಯವರು ಪ್ರೊಟೆಸ್ಟ್ ಮಾಡೋದ್ರೊಳಗೆ ಅರ್ಥ ಇದೆ. ಆದರೆ ಕಾಂಗ್ರೆಸ್ನವರೇ ಪ್ರೊಟೆಸ್ಟ್ ಮಾಡ್ತವ್ರೆ. ಯಾವ ದೇಶ ಸಹಸ್ರಾರು ವರ್ಷದ ಇತಿಹಾಸ ಇದೆಯೋ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಕಾನೂನನ್ನ ಯಾವುದೇ ಹೊರ ರಾಷ್ಟ್ರಗಳಲ್ಲಿ ಇಲ್ಲದೇ ಇರ್ತಕ್ಕಂಥ ಕಾನೂನುಗಳನ್ನು ತಂದು ಸೂರ್ಯಚಂದ್ರ ಇರೋವರೆಗೂ ಆ ಕಾನೂನು ಶಾಶ್ವತವಾಗಿ ಇರಬೇಕು ಅಂತ ಕೊಟ್ಟಿರ್ತಕ್ಕಂಥ ರಾಷ್ಟ್ರದಲ್ಲಿ 125 ವರ್ಷ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ನವರು ಅವ್ರು ಮಾಡಿರೋ ತಪ್ಪಿಗೆ ಅವರೇ ಎಲ್ಲ ಒಂದು ಕಡೆ ಬೀದಿಲಿ ನಿಂತು ಇಲ್ಲದನ್ನು ಪ್ರೊಟೆಸ್ಟನ್ನು ಮಾಡ್ತಕ್ಕಂಥದ್ದು ವಿಪರ್ಯಾಸ. ಇದು ಖಂಡನೀಯ. ನಾನು ಕೂಡ 45 ವರ್ಷಗಳಿಂದ ರಾಜಕಾರಣದಲ್ಲಿ ಒಂದಲ್ಲ ಒಂದು ಹುದ್ದೆಗಳಲ್ಲಿದ್ದೇನೆ. ಸಂವಿಧಾನ ಮತ್ತು ಯಾವ್ಯಾವ ಹಂತದಲ್ಲಿ ಏನೇನಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯಪಾಲರು ಆ ರಾಜ್ಯದ ಮುಖ್ಯಸ್ಥರಾಗಿರ್ತಾರೆ. ಮುಖ್ಯಮಂತ್ರಿಗಳು ಆಡಳಿತದ ವ್ಯವಸ್ಥೆಯಲ್ಲಿದ್ದಾಗ ರಾಜ್ಯಪಾಲರು ಆ ರಾಜ್ಯದ ಮುಖ್ಯಸ್ಥರಾಗಿರ್ತಾರೆ. ನಮ್ಮ ಕರ್ನಾಟಕದ ರಾಜ್ಯಪಾಲರು ಹಲವಾರು ಹುದ್ದೆಗಳನ್ನು, ಜವಾಬ್ದಾರಿಯುತ ಸ್ಥಾನಗಳನ್ನು ನಿಭಾಯಿಸೋ ಜೊತೆಯಲ್ಲಿ ರಾಷ್ಟ್ರಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಒಬ್ಬ ದಲಿತ ರಾಜ್ಯಪಾಲರು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರ ಅಂಗನಲ್ಲೂ ಕೂಡ ಒಂದೇ ಒಂದು ಸಣ್ಣ ಅಪಚಾರವೂ ಇಲ್ಲದೆ ತೆರೆದ ಪುಸ್ತಕವಾಗಿ ಅವ್ರು ಕೆಲಸ ಮಾಡಿರ್ತಕ್ಕಂಥವ್ರು. ಇವತ್ತೇನೋ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ದೂರು ಬಂದಿದೆ. ಆ ದೂರನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ 17A ಅದನ್ನು ಎನ್ಕ್ವೈರಿಗೆ ಹಾಕಿದ್ದಾರೆ. ಎನ್ಕ್ವೈರಿಗೆ ಹಾಕಿದ್ದೇ ತಪ್ಪು ಅಂತ ಹೇಳ್ತಕ್ಕಂಥ ನೈತಿಕತೆ ನಮ್ಮ ಯಾರಿಗೂ ಇಲ್ಲ. ಆದ್ದರಿಂದ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಇವತ್ತಿನ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ನೋಟಿಸನ್ನು ಕೊಟ್ಟರು. ಆ ನೋಟಿಸಿನಿಂದ ಮಾಹಿತಿಯನ್ನು ಪಡ್ಕೊಂಡ್ರು. ಏನೆಲ್ಲ ಮಾಡಿದ್ರು, ಏನೂ ಇಲ್ದಿರ ಕೇವಲ 1 ಗಂಟೆಯಲ್ಲೇ ಅನುಮತಿ ಕೊಟ್ಟು ಅವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನು ಯಡಿಯೂರಪ್ಪನವ್ರನ್ನ ತೆಗೆದಂಥ ಕಾಲದಲ್ಲಿ ಅವತ್ತೇನು ಮಾಡಿದ್ರು ಕಾಂಗ್ರೆಸ್ನವರು? ಆ ರೀತಿಯಾಗಿ ದ್ವೇಷದ ಒಂದು ಭಾವನೆಯನ್ನು ಮಾಡಿಲ್ಲ. ಆಗಿದೆ. ನಾನು ಕೂಡ 3 ದಿನಗಳಿಂದ ಕರ್ನಾಟಕದಲ್ಲೇ ಇದ್ದೆ. ಅಲ್ಲಿಯ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಮೊನ್ನೆ ನಾನು ಕೂಡ ಪ್ರತಿಕ್ರಿಯಿಸಿದ್ದೇನೆ. ಸಿದ್ದರಾಮಯ್ಯನವರು ಒಬ್ಬ ಬುದ್ಧಿವಂತರು, 2 ಬಾರಿ ಮುಖ್ಯಮಂತ್ರಿಗಳು, 14 ಸಾರಿನೋ ಇದು ಬಡ್ಜೆಟನ್ನು ಮಂಡನೆ ಮಾಡಿದಂಥವ್ರು ಅಂತ. ನೈತಿಕತೆ ಅನ್ನೋದು ಭಾರಿ ದೊಡ್ಡದು. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಆದರೆ ಯಾವ ಸರ್ಕಾರ ಈ ರಾಜ್ಯದಲ್ಲಿದೆ ಕರ್ನಾಟಕದಲ್ಲಿ, ಆ ಸರ್ಕಾರದ ಬಹುತೇಕ ಮಂತ್ರಿಗಳು ರೋಡ್ನಲ್ಲಿ ಬಂದು ನಾವು ಸ್ಟ್ರೈಕ್ ಮಾಡ್ತೀವಿ, ರಾಜ್ಯಪಾಲರು ಕೊಟ್ಟಿರೋದು ತಪ್ಪು ಅಂತ ಹೇಳ್ತಿರಲ್ಲ, ನಿಮಗೇನಾದರೂ ಸ್ವಲ್ಪ ಆದ್ರೂ ಜ್ಞಾನ ಇದೆಯಾ, ಪರಿಜ್ಞಾನ ಇದೆಯಾ, ದೇಶದ ಬಗ್ಗೆ ಚಿಂತನೆ ಇದೆಯಾ, ಗೌರವ ಇದೆಯಾ? ಈ ಕರ್ನಾಟಕ ರಾಜ್ಯವನ್ನು ಏನು ಮಾಡಬೇಕು ಅಂತ ಹೊರಟಿದ್ದೀರಿ? ನಾಳೆ ಸಂವಿಧಾನಕ್ಕೆ ಎಲ್ಲ ಒಂದು ಕಡೆ ಅಪಚಾರ ಮಾಡ್ತಕ್ಕಂಥ ನಿಮ್ಮ ಕೆಲಸ ಏನಿದೆ, ಇದು ನಾಚಿಕೆಗೇಡಿನ ಕೆಲಸ. ದಯವಿಟ್ಟು ನೀವು ಇಂಥದ್ರಲ್ಲಿ ಸಿದ್ದರಾಮಯ್ಯನವ್ರನ್ನ ನೀವೇ ಎಲ್ಲೋ ತಗಲಾಕಕ್ಕೆ ಏನೆಲ್ಲ ದಾರಿ ಮಾಡ್ತಾಯಿದ್ದೀರಾ ಅಂತ ಕಾಣಿಸ್ತದೆ. ರಾಜ್ಯಪಾಲರು ಕೊಟ್ಟಿದ್ದಾರೆ ನೋಟಿಸು. ನಿಮಗೇನಿದೆ ಮುಂದಿನ ದಿನಗಳಲ್ಲಿ ಕಾನೂನು ಏನಿದೆ, ಕಾನೂನು ಚೌಕಟ್ಟಿನಲ್ಲಿ ನೀವು ಕೆಲಸ ಮಾಡಿ ಅನ್ನೋದು ನಾನು ಅಷ್ಟೇ ಹೇಳಿದೆ. ನಾನೆಂದೂ ಕೂಡ ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೊಡಿ ಅಂತ ಕೇಳ್ದೋನೇ ಅಲ್ಲ. ನಾನು ಕೂಡ 45 ವರ್ಷಗಳ ಕಾಲ ರಾಜಕಾರಣವನ್ನು ಬಲ್ಲವನಾಗಿದ್ದೇನೆ. ಇದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನೀವು ಮಾಡಿರೋದು ಗಿಲ್ಟಿ ಅಂತ ನಿಮಗೆ ಕಾಣಿಸ್ತಾ ಇದೆ. ಅದನ್ನು ಅರ್ಥ ಮಾಡಿಕೊಂಡು ಇವತ್ತೇನು ರಾಜ್ಯಪಾಲರು ಕೊಟ್ಟಿದ್ದಾರೆ, ನೀವು ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ನಿಮ್ಗೆ ನೈತಿಕತೆ ಇಲ್ಲ ಅನ್ನೋದು ನಾನು ಇವತ್ತು ನೋಡಿದೆ. ದೆಹಲಿಗೆ ಬಂದ ಮೇಲೆ ಸುಮಾರು ಹೊತ್ತು ನನಗೆ 12 ಗಂಟೆಗೆ ಸಭೆ ಇದ್ದಿದ್ದರಿಂದ ದೆಹಲಿಯಲ್ಲಿ ಅದಕ್ಕೆ ಹೋಗಬೇಕಾಗಿ ಮುಂಚಿತವಾಗಿ ಕರ್ನಾಟಕ ಭವನದಲ್ಲಿ ಕೂತ್ಕೊಂಡು ಎಲ್ಲವನ್ನು ನೋಡಿದೆ. ಇದು ಕಾಂಗ್ರೆಸ್ನವ್ರಿಗೆ, ಅವರ ನಡವಳಿಕೆಗಳಿಗೆ 125 ವರ್ಷದ ಇತಿಹಾಸ ಅಂತ ಏನು ತತ್ವನೀತಿ ಹೇಳ್ತೀರಿ, ನಿಮ್ಮದ ಇನ್ನೊಂದು ಮುಖ ಇವತ್ತು ಕರ್ನಾಟಕದಲ್ಲಿ ತೋರಿಸ್ತಾ ಇದ್ದೀರಿ. ಅದರ ಹೊಣೆಗಾರಿಕೆಯನ್ನು ಹೊತ್ತು ನೀವು ಇವತ್ತು ಏನು ರಾಜ್ಯಪಾಲರು ಕೊಟ್ಟಿದ್ದಾರೆ, ಆ ತೀರ್ಮಾನ ಆದಮೇಲೆ ಕೋರ್ಟ್ಗೆ ಹೋಗ್ತಾ ಇದ್ದೀರಿ. ಕೋರ್ಟ್ಗೆ ಹೋಗಿ ತೀರ್ಮಾನ ಆದಮೇಲೆ ಮತ್ತೆ ಅವ್ರನ್ನೇ ಮಾಡಿ, ನಾವು ಬೇಡ ಅನ್ನೋದಿಲ್ಲ. ನಾನು ಇಲ್ಲಿವರೆಗೂ ಕೂಡ ಕಾನೂನು ತನ್ನ ಕೆಲಸ ಮಾಡ್ತದೆ ಅಂತಲೇ ಹೇಳ್ತಾ ಇದ್ದೆ. ನನಗನ್ನಿಸ್ತದೆ ಯಾವ ಸರ್ಕಾರ ರಾಜ್ಯದಲ್ಲಿದೆಯೋ ಆ ಸರ್ಕಾರದವರೇ ಕುಮ್ಮಕ್ಕು ಕೊಟ್ಟು ಬಾವುಟ ಹಿಡ್ಕೊಂಡು ಕೂಗಾಡ್ತಕ್ಕಂಥ ಪ್ರಕ್ರಿಯೆ ನನ್ನ 45 ವರ್ಷದಲ್ಲಿ ನಾನು ಎಂದೂ ಕೂಡ ನೋಡಿದವನಲ್ಲ,
ನಾನು 2 ಬಾರಿ ಕಾಂಗ್ರೆಸ್ನಿಂದ MLA ಆಗಿದ್ದವನು. ಇಂಥದ್ದು ಈ ಕೀಳು ಮಟ್ಟದ ಕೆಲಸವನ್ನು ಮಾಡಬಾರ್ದು. ಯಾರನ್ನೋ ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ. ಕಾನೂನು ಎಲ್ಲರಿಗೂ ಕಾನೂನಿಗಿಂತ ದೊಡ್ಡವ್ರು ನಾವು ಯಾರೂ ಅಲ್ಲ ಅಂತ ದಯವಿಟ್ಟು ನೈತಿಕತೆ ಹೊತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡೋದು. ನಿಮ್ಮ ಚಟುವಟಿಕೆಗಳು, ನಿಮ್ಮಲ್ಲಿ ಮಾಡ್ತಾ ಇದ್ದ ದೊಂಬರಾಟ, ಕಾಂಗ್ರೆಸ್ನಲ್ಲಿ ನಡ್ಕೊಳ್ತಾ ಇರ್ತ ರೀತಿ ನೋಡಿದ್ರೆ ಅಸಹ್ಯ, ಹೇಸಿಗೆ ಅನ್ನಿಸ್ತದೆ. ದಯವಿಟ್ಟು ನೀವು ರಾಜೀನಾಮೆ ಕೊಟ್ಟು ಮತ್ತೆ ಏನು ಎನ್ಕ್ವೈರಿ ಆದಮೇಲೆ ನೀವು ತಪ್ಪಿತಸ್ಥರಲ್ಲ ಅಂದರೆ ನೀವೇ ಮುಖ್ಯಮಂತ್ರಿ ಆಗಿ. 136 ಜನ ಇದ್ದೀವಿ, 136 ಜನ ಇದ್ದೀವಿ ಅಂತ ಹೇಳ್ತಾನೆ ಇದ್ದೀರಿ. ನಾವೇನು ನಿಮಗೆ ಡಿಸ್ಟೆಬಿಲೈಸ್ ಮಾಡಿಲ್ಲ. ಗಣತಾಂತ್ರಿಕ ರಾಜ್ಯಪಾಲರ ಅನೇಕ ದಿನಗಳಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳಲ್ಲಿ ಇದು ಕೂಡ ಒಂದಾಗಿರೋದ್ರಿಂದ ಅವತ್ತು ಯಾವ ರೀತಿ ನಡ್ಕೊಂಡ್ರು ಇವತ್ತು ಕೂಡ ನೀವು ಅದೇ ರೀತಿ ನಡ್ಕೊಂಡು ರಾಜ್ಯವನ್ನು ರಾಷ್ಟ್ರದ ವ್ಯವಸ್ಥೆಯಲ್ಲಿ ಒಂದಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ರಾಜ್ಯದಲ್ಲಿ ಇರ್ತಕ್ಕಂಥ 7.5 ಕೋಟಿ ಜನರ ಬದುಕಿನಲ್ಲಿ ಕೇವಲ ಈ ರೀತಿಯಾದ ದೊಂಬರಾಟ ಒಳ್ಳೆಯದಲ್ಲ. ಇದು ನಿಮಗೆ ಸರಿ ಅನಿಸೋದಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ತಪ್ಪು ಮಾಡಿದ್ದೀರಾ ಅಂತ ನೀವು ಗಲಾಟೆ ಮಾಡ್ತಾ ಇರೋದ್ರಿಂದ ನನಗೆ ಇವತ್ತು ಅನ್ನಿಸ್ತಾ ಇದೆ ಇದು ಒಳ್ಳೆಯದಲ್ಲ. ಇದರ ನೈತಿಕತೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳು ಒತ್ಕೋಬೇಕಾಗ್ತದೆ. ಅದು ಕಾನೂನಿನಲ್ಲಿ ಅವರು ಹೋರಾಟ ಮಾಡಬೇಕಾಗ್ತದೆ. ಕಾನೂನಿನಲ್ಲಿ ಅದಕ್ಕೆ ಅವರಿಗೆ ಜಯ ಸಿಕ್ಕಿದ್ರೆ ಮತ್ತೆ ಅವರೇ ಮುಖ್ಯಮಂತ್ರಿ ಆಗಲಿ. ಆ ನಿಟ್ಟಿನಲ್ಲಿ ಅವರು ತಮ್ಮ ತೀರ್ಮಾನ ಮಾಡೋದು ಮಾಡಬೇಕು ಅನ್ನುವ ಒತ್ತಾಯವನ್ನು ಮತ್ತು ಈ ರೀತಿಯಾದ ಒಂದು ಹೇಯವಾದ ಒಂದು ಕೆಲಸವನ್ನು ಮಾಡಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ನವ್ರು ಏನು ಇವತ್ತು ಮಾಡ್ತಾ ಇದ್ದಾರೆ ರೋಡ್ನಲ್ಲಿ ಬೀದಿ ಅಲ್ಲಿ ಜನಗಳ ಮಧ್ಯದಲ್ಲಿ, ಇದು ನಿಮಗೆ ಮರ್ಯಾದೆ ಅಲ್ಲ. ಇದಕ್ಕೆ ತಕ್ಷಣವೇ ಇದನ್ನು ತಾವು ನಿಲ್ಲಿಸಿ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡಿ ಅಲ್ಲಿವರೆಗೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ನಿರ್ಗಮಿಸೋದು ಒಳ್ಳೆಯದು ಅಂತ ನನ್ನ ಸ್ಪಷ್ಟವಾದ ಅಭಿಪ್ರಾಯ.